ಇನ್ನು ಮತ್ತೊಂದು ಕಡೆ ಒಕ್ಕಲಿಗ ಕೋಟಾದಲ್ಲಿ ಶರತ್ ಬಚ್ಚೇಗೌಡಗೆ ಅವಕಾಶ ಕೊಡಬೇಕು ಅನ್ನುವಂಥ ಧ್ವನಿ ಕೇಳಿ ಬಂದಿದೆ ಎನ್ನಲಾಗ್ತಿದೆ. ಶರತ್ ಬಚ್ಚೇಗೌಡ ಪರ ಮಲ್ಲಿಕಾರ್ಜುನ ಖರ್ಗೆ ಬ್ಯಾಟಿಂಗ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಲ್ಲಿಗೆ ಯುವ ನಾಯಕರುಗಳಿಗೆ ಮಣೆ ಹಾಕಿದಂತಾಗುತ್ತೆ. ಶರತ್ ಬಚ್ಚೇಗೌಡಗೆ ಸಚಿವ ಸ್ಥಾನವನ್ನ ಕೊಟ್ರೆ, ಆದ್ರೆ ಶರತ್ ಬದಲು ಮಾಗಡಿ ಬಾಲಕೃಷ್ಣಗೆ ಚಾನ್ಸ್ ನೀಡಿ ಅನ್ನುವಂಥ ಧ್ವನಿ ಕೂಡ ಕೇಳಿ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಸಭೆಯಲ್ಲಿ ಶರತ್ ಹಾಗೂ ಬಾಲಕೃಷ್ಣ ಹೆಸರಲ್ಲಿ ಚರ್ಚೆ ನಡೆದಿದೆ. ನೋಡಿ, ಶರತ್ ಬಚ್ಚೇಗೌಡ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕ್ಯಾಂಡಿಡೇಟ್, ಈ ಕಡೆ ಮಾಗಡಿ ಬಾಲಕೃಷ್ಣ ಡಿಕೆ ಶಿವಕುಮಾರ್ ಅವರ ಪ್ರಾಶಸ್ತ್ಯ. ಯಾರಿಗೆ ಸಚಿವ ಸ್ಥಾನ ಸಿಗತ್ತೆ ಕಾದು ನೋಡಬೇಕಾಗಿದೆ. ಈ ತರ ಸಾಕಷ್ಟು ಹೆಸರುಗಳಿದ್ದಾವೆ. ಹೇಗಿರಲಿದೆ ಡಿಕೆ ಶಿವಕುಮಾರ್ ಅವರ ಪೂರ್ಣ ಸಂಪುಟ ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಯಾರಿಗೆ ಹೆಚ್ಚಿನ ಪ್ರಾತಿನಿಧ್ಯ ಸಿಗತ್ತೆ, ಯುವಕರಿಗ ಅಥವಾ ಹಿರಿಯರಿಗೋ ಅಥವಾ ಒನ್ ಟೈಮ್ ಸಚಿವರಾದಂಥವರಿಗೋ ಅಥವಾ ಯಾರ್ಯಾರು ಔಟ್ ಆಗ್ತಾರೆ, ಹೊಸಬ್ರು ಯಾರ್ಯಾರು ಬರ್ತಾರೆ, ಕುತೂಹಲ ಗರಿಗೆದರಿದೆ. ಇನ್ನು ಮತ್ತೊಂದು ಕಡೆ ಒಕ್ಕಲಿಗ ಕೋಟಾದಲ್ಲಿ ಶರತ್ ಬಚ್ಚೇಗೌಡಗೆ ಅವಕಾಶ ಕೊಡಬೇಕು ಅನ್ನುವಂಥ ಧ್ವನಿ ಕೇಳಿ ಬಂದಿದೆ ಎನ್ನಲಾಗ್ತಿದೆ. ಶರತ್ ಬಚ್ಚೇಗೌಡ ಪರ ಮಲ್ಲಿಕಾರ್ಜುನ ಖರ್ಗೆ ಬ್ಯಾಟಿಂಗ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಲ್ಲಿಗೆ ಯುವ ನಾಯಕರುಗಳಿಗೆ ಮಣೆ ಹಾಕಿದಂತಾಗುತ್ತೆ. ಶರತ್ ಬಚ್ಚೇಗೌಡಗೆ ಸಚಿವ ಸ್ಥಾನವನ್ನ ಕೊಟ್ರೆ, ಆದ್ರೆ ಶರತ್ ಬದಲು ಮಾಗಡಿ ಬಾಲಕೃಷ್ಣಗೆ ಚಾನ್ಸ್ ನೀಡಿ ಅನ್ನುವಂಥ ಧ್ವನಿ ಕೂಡ ಕೇಳಿ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಸಭೆಯಲ್ಲಿ ಶರತ್ ಹಾಗೂ ಬಾಲಕೃಷ್ಣ ಹೆಸರಲ್ಲಿ ಚರ್ಚೆ ನಡೆದಿದೆ. ನೋಡಿ, ಶರತ್ ಬಚ್ಚೇಗೌಡ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕ್ಯಾಂಡಿಡೇಟ್, ಈ ಕಡೆ ಮಾಗಡಿ ಬಾಲಕೃಷ್ಣ ಡಿಕೆ ಶಿವಕುಮಾರ್ ಅವರ ಪ್ರಾಶಸ್ತ್ಯ. ಯಾರಿಗೆ ಸಚಿವ ಸ್ಥಾನ ಸಿಗತ್ತೆ ಕಾದು ನೋಡಬೇಕಾಗಿದೆ. ಈ ತರ ಸಾಕಷ್ಟು ಹೆಸರುಗಳಿದ್ದಾವೆ. ಹೇಗಿರಲಿದೆ ಡಿಕೆ ಶಿವಕುಮಾರ್ ಅವರ ಪೂರ್ಣ ಸಂಪುಟ ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಯಾರಿಗೆ ಹೆಚ್ಚಿನ ಪ್ರಾತಿನಿಧ್ಯ ಸಿಗತ್ತೆ, ಯುವಕರಿಗ ಅಥವಾ ಹಿರಿಯರಿಗೋ ಅಥವಾ ಒನ್ ಟೈಮ್ ಸಚಿವರಾದಂಥವರಿಗೋ ಅಥವಾ ಯಾರ್ಯಾರು ಔಟ್ ಆಗ್ತಾರೆ, ಹೊಸಬ್ರು ಯಾರ್ಯಾರು ಬರ್ತಾರೆ, ಕುತೂಹಲ ಗರಿಗೆದರಿದೆ.